ಎಸ್ಎನ್ನು ಬಂಗಾಳದಲ್ಲಿ ಕೇಸರಿ ಕಮಾಲ್ ಮಾಡಿದೆ. ಯಾರಿಗೆ ಸಿಎಂ ಪಟ್ಟ? ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ. ಮೇ 9ರಂದು ನೂತನ ಸಿಎಂ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಬಂಗಾಳ ಮೇಲ್ವಿಚಾರಕರಾಗಿ ಅಮಿತ್ ಶಾ ನೇಮಕ. ಬಂಗಾಳದಲ್ಲಿ ಕೇಸರಿ ಕಮಾಲ್ ಮಾಡಿದೆ. ಹಾಗಾದ್ರೆ ಯಾರಿಗೆ ಸಿಎಂ ಪಟ್ಟ? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಿರುವಂಥದ್ದು. ಮೇ 9ರಂದು ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಬಂಗಾಳ ಮೇಲ್ವಿಚಾರಕರಾಗಿ ಅಮಿತ್ ಶಾ ನೇಮಕ ಆಗಿದ್ದಾರೆ. ಇಂದು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿಯನ್ನ ಕೊಡ್ತಾರೆ. ಹಾಗಾದರೆ ನೂತನ ಶಾಸಕರ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಸದ್ಯ ಸಿಎಂ ರೇಸ್ನಲ್ಲಿರುವಂತಹ ಘಟಾನುಘಟಿಗಳು ಇದೀಗ ಸಿಎಂ ರೇಸ್ನಲ್ಲಿ ಇರುವಂಥದ್ದು. ಹಾಗಾಗಿ ಯಾರಿಗೆ ಸಿಎಂ ಪಟ್ಟ ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಉಲ್ಬಣ ಆಗ್ತಾ ಇರುವಂಥದ್ದು. 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ಬಂಗಾಳದಲ್ಲಿ ಬ್ರೇಕ್ ಬಿದ್ದಿತ್ತು. ಮಮತಾ ಬ್ಯಾನರ್ಜಿ ಕೊನೆಗೂ ಕೂಡ ತಮ್ಮ ಆಧಿಪತ್ಯವನ್ನ ಕಳೆದುಕೊಂಡು ಈ ಸಂದರ್ಭದಲ್ಲಿ ಬೇರೆ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ನಾನು ರಾಜೀನಾಮೆ ಕೊಡಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಅದನ್ನ ಹೊರತುಪಡಿಸಿ ಕಮಾಲ್ ಮಾಡಿರುವಂಥದ್ದು ಕೇಸರಿ ಪಡೆ. ಮೋದಿ ಹಾಗೂ ಅಮಿತ್ ಶಾ ಜೋಡಿ ಇಲ್ಲಿ ಭರ್ಜರಿಯಾಗಿ ಕಾರ್ಯಸೂತ್ರಗಳನ್ನ ರಚಿಸಿ ಇಂದು ಬಿಜೆಪಿ ಬಾವುಟ ಅಲ್ಲಿ ಹಾರೋದಕ್ಕೆ ಅವರೇ ಒಂದು ರೀತಿಯಾದಂತಹ ಕಾರಣ ಅಂತ ಹೇಳಬಹುದು. ಗೆದ್ದ ನಂತರವೂ ಕೂಡ ಅದೇ ರೀತಿಯಾದಂತಹ ಸಂಭ್ರಮಾಚರಣೆ ಇತ್ತು. ಜೊತೆಯಲ್ಲಿ ಘಟಾನುಘಟಿ ಶಾಸಕರು ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಕೆಲವೊಂದಷ್ಟು ಹೆಸರುಗಳು ಕೂಡ ಹಿಟ್ ಲಿಸ್ಟ್ ನಲ್ಲಿ ಇರುವಂತದ್ದು, ಫೈನಲ್ ಲಿಸ್ಟ್ ನಲ್ಲಿ ಇದೆ. ಹಾಗಾಗಿ ಯಾರಿಗೆ ಸಿಎಂ ಪಟ್ಟವನ್ನ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು. ಮೇ 9ನೇ ತಾರೀಕು ನೂತನ ಸಿಎಂ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಆದ್ರೆ ಸಿಎಂ ಪಟ್ಟ ಯಾರಿಗೆ ಅನ್ನುವಂತಹ ಪ್ರಶ್ನೆ ಕೂಡ ಇನ್ನು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಅದಕ್ಕೇನು ಕೂಡ ಉತ್ತರ ಸಿಕ್ಕಿಲ್ಲ. ಬಂಗಾಳ ಮೇಲ್ವಿಚಾರಕರಾಗಿ ಇದೀಗ ಅಮಿತ್ ಶಾ ಕೂಡ ನೇಮಕ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇಂದು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿ ಕೊಡುವಂತಹ ಸಾಧ್ಯತೆಗಳಿದೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನೂತನ ಶಾಸಕರ ಸಭೆಯನ್ನ ಕೂಡ ಅಮಿತ್ ಶಾ ಅವರು ನಡೆಸುತ್ತಾರೆ.